ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದ ಶ್ರೀವಲ್ಲಭರ ಚರಿತಾಮೃತ ಅಧ್ಯಾಯ 1. ಶಂಕರ ಭಟ್ಟ ಮತ್ತು ಶ್ರೀ ವ್ಯಾಘ್ರೇಶ್ವರ ಶರ್ಮರ ವೃತ್ತಾಂತಗಳು. ಶ್ರೀ ಮಹಾಗಣಪತಿ, ಶ್ರೀ ಮಹಾಸರಸ್ವತಿ, ಅಸ್ಮದ್ಗುರು ಪರಂಪರೆಗೆ, ಶ್ರೀಕೃಷ್ಣ ಭಗವಾನರಿಗೆ, ಸಮಸ್ತ ದೇವದೇವತಾ ಗಣಗಳಿಗೆ ಪ್ರಮಾಣಪೂರ್ವಕ ಶ್ರದ್ಧಾಂಜಲಿ ಸಮರ್ಪಿಸುತ್ತಾ, ಶ್ರೀಮದ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀ ದತ್ತಪ್ರಭುಗಳ ವಸಾವತಾರಣ ಶ್ರೀಪಾದವಲ್ಲಭರ ವೈಭವವನ್ನು ವರ್ಣಿಸಲು ಇಚ್ಛೆಪಟ್ಟಿದ್ದೇನೆ. ಶ್ರೀ ದತ್ತಾತ್ರೇಯರು ಅತಿ ಪ್ರಾಚೀನರು ಮತ್ತು ನಿತ್ಯ ನೂತನರು. ಶ್ರೀ ದತ್ತಾತ್ರೇಯರು ಈ ಕಲಿಯುಗದಳು ಆಂಧ್ರ ಪ್ರದೇಶದ ಗೋದಾವರಿ ನದಿ ದಡಪ್ರಾಂತ ಶ್ರೀ ಪೀಠಿಕಾಪುರವೆಂಬ ಗ್ರಾಮದೊಂದು ಶ್ರೀಪಾದ ಶ್ರೀವಲ್ಲಭ ಎಂಬುವ ಹೆಸರಿನಲ್ಲಿ ಅವತರಿಸಿದರು. ಶ್ರೀಗಳ ದಿವ್ಯ ಚರಿತೆಯನ್ನು, ದಿವ್ಯ ಲೀಲಾ ವೈಭವವನ್ನು ವರ್ಣಿಸಲು ಮಹಾ ಪಂಡಿತರಿಗೆ ಅಸಾಧ್ಯ. ಹಾಗಿರಲು ವಿದ್ಯಾಗಂಧ ಎಳ್ಳಷ್ಟಿಲ್ಲದೆ ಅಲ್ಪಳಾದ ನಾನು ಅವರ ಚರಿತ್ರೆಯನ್ನು ವರ್ಣಿಸಲು ಮುಂದಾಗಿರುವುದು ಕೇವಲ ಅವರ ಸಂಕಲ್ಪ, ದೈವಿಚ್ಛೆ ಮತ್ತು ಅವರ ದಿವ್ಯಾಶೀರ್ವಾದಗಳಿಂದಲೇ ಎಂದು ಸರ್ವರಿಗೂ ವಿನಯದಿಂದ ತಿಳಿಸುತ್ತೇನೆ. ನನ್ನ ಹೆಸರು ಶಂಕರ ಭಟ್ಟು. ನಾನು ಕರ್ನಾಟಕ ದೇಶಸ್ಥ, ಸ್ಮಾರ್ತ ಭರದ್ವಾಜ ಗೋತ್ರೋದ್ಭವ. ಶ್ರೀಕೃಷ್ಣನ ದರ್ಶನಾರ್ಥ ನಾನು ಉಡುಪಿ ಕ್ಷೇತ್ರಕ್ಕೆ ತೆರಳಿದ್ದೆ. ಅಲ್ಲಿ ಬಾಲಕೃಷ್ಣ ನವಿಲು ಪಿಂಚದಿಂದ ಮುಗ್ಧ ಮನೋಹರವಾಗಿ ದರ್ಶನವಿತ್ತು. ಕನ್ಯಾಕುಮಾರಿಯ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿ ದರ್ಶನ ಮಾಡಲು ಆಜ್ಞಾಪಿಸಿದರು. ನಾನು ಕನ್ಯಾಕುಮಾರಿಯಲ್ಲಿನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಯನ್ನು ದರ್ಶಿಸಿದೆ. 3 ಸಾಗರಗಳ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದೆನು. ಒಂದಾನೊಂದು ಮಂಗಳವಾರ ಶ್ರೀ ದೇವಿಯ ದರ್ಶನಾರ್ಥ ದೇಗುಲ ಪ್ರವೇಶಿಸಿದೆ. ಅರ್ಚಕರು ನಿಷ್ಠೆಯಿಂದ ಪೂಜೆ ಮಾಡುತ್ತಿದ್ದರು. ಆತ ನನ್ನ ಕೈಯಿಂದ ಕೆಂಪಣ್ಣದ ಹೂವುಗಳನ್ನು ಸ್ವೀಕರಿಸಿ ಪೂಜಿಸುತ್ತಿರಲು ಅಂಬೆ ನನ್ನನ್ನು ಕರುಣಾಪೂರ್ವಕವಾಗಿ ನೋಡುತ್ತಾ, ಶಂಕರ, ನಿನ್ನ ಎದೆಯಲ್ಲಿನ ಪವಿತ್ರ ಭಕ್ತಿಗಳಿಗೆ ಸಂತುಷ್ಟಳಾಗಿದ್ದೇನೆ. ನೀನು ಕುರುವಾಪುರಕ್ಕೆ ತೆರಳಿ ಅಲ್ಲಿರುವ ಶ್ರೀಪಾದ ಶ್ರೀವಲ್ಲಭರನ್ನು ದರ್ಶಿಸಿ ಜನ್ಮ ಸಾರ್ಥಕ ಮಾಡಿಕೊ. ಶ್ರೀಪಾದ ಶ್ರೀವಲ್ಲಭರ ದರ್ಶನದಿಂದ ಮಾತ್ರವೇ ನಿನ್ನ ಮನಸ್ಸಿಗೂ ಆತ್ಮಕ್ಕೂ ಮತ್ತು ಸರ್ವೇಂದ್ರಿಯಗಳಿಗೂ ತಿಳಿಸಲಾರದ ಅನುಭವವನ್ನು ಪಡೆಯುವೆ ಎಂದು ಹೇಳಿದರು. ನಾನು ತಾಯಿಯ ಅನುಗ್ರಹವನ್ನು ಹೊಂದಿ ಪುಣ್ಯಧಾಮದಿಂದ ಪಯಣವನ್ನು ಮುಂದುವರಿಸುತ್ತಾ ಸ್ವಲ್ಪ ದೂರದಲ್ಲೇ ಇದ್ದ ಮರುತ್ವಮಲೈ ಎಂಬುವ ಗ್ರಾಮಕ್ಕೆ ಸೇರಿದೆನು. ಶ್ರೀ ಹನುಮಂತ ಸಂಜೀವಿನಿ ಪರ್ವತವನ್ನು ಹಿಂತಿರುಗಿ ಹಿಮಾಲಯಕ್ಕೆ ತೆಗೆದುಕೊಂಡು ಹೋಗುವಾಗ ಅದರಿಂದ ಒಂದು ಭಾಗ ಜಾರಿ ಕೆಳಗೆ ಬಿತ್ತು ಎಂದೋ ಅದನ್ನೇ ಮರುತ್ವಮಲೈ ಎಂದು ಕರೆಯುವರೆಂದು ತಿಳಿದುಕೊಂಡೆ. ಮರುತ್ವಮಲೈ ಗ್ರಾಮದಲ್ಲಿನ ಆ ಬೆಟ್ಟ ನೋಡಲು ಬಹು ಚಂದ. ಅದರಲ್ಲಿ ಕೆಲ ಗುಹೆಗಳೂ ಇವೆ. ಆ ಪ್ರದೇಶ ಸಿದ್ಧಪುರುಷರು ಅದೃಶ್ಯದಲ್ಲಿ ತಪಸ್ಸು ಮಾಡಿಕೊಳ್ಳುವ ಪರ್ವತ ಭೂಮಿ ಎಂದು ತಿಳಿದುಕೊಂಡೆನು. ನನ್ನ ಅದೃಷ್ಟ ಚೆನ್ನಾಗಿದ್ದರೆ ಯಾವ ಮಹಾಪುರುಷನನ್ನಾದರೂ ನೋಡದಿರುವೆನಾ ಎಂದು ಆ ಗುಹೆಗಳತ್ತ ನೋಡುತ್ತಿದ್ದೆನು. ಒಂದು ಗುಹೆ ದ್ವಾರದ ಬಳಿ ಮಾತ್ರ ಒಂದು ದೊಡ್ಡ ಹುಲಿ ನಿಂತಿತ್ತು. ನನ್ನ ಸರ್ವಾಂಗಗಳಲ್ಲಿಯೂ ನಡುಕ ಮತ್ತು ದಡೆ ಶುರುವಾಯಿತು. ಭಯಕಂಪಿತನಾದೆ. ನಾನು ಒಂದು ಬಾರಿಗೆ ಶ್ರೀಪಾದ ಶ್ರೀವಲ್ಲಭ ದತ್ತಪ್ರಭು ಎಂದು ಗಟ್ಟಿಯಾಗಿ ಕಿರುಚಿದೆನು. ಆ ದೊಡ್ಡ ಹುಲಿ ಸಾಧು ಪ್ರಾಣಿಯಂತೆ ನಿಶ್ಚಲವಾಗಿತ್ತು. ಆ ಗವಿಯಿಂದ ಓರ್ವ ವೃದ್ಧ ತಪಸ್ವಿ ಆಚೆಗೆ ಬಂದರು. ಮರುತ್ವಮಲೈ ಪ್ರಾಂತ್ಯವೆಲ್ಲವೂ ಒಂದೇ ಬಾರಿಗೆ ಶ್ರೀಪಾದ ಶ್ರೀವಲ್ಲಭ ನಾಮದಿಂದ ಪ್ರತಿಧ್ವನಿಸಿತು. ಆಗ ವೃದ್ಧ ತಪಸ್ವಿ, ಮಗು, ನೀನು ಧನ್ಯನು. ಶ್ರೀ ದತ್ತಪ್ರಭು ಈ ಕಲಿಯುಗದಲ್ಲಿ ಶ್ರೀಪಾದ ಶ್ರೀವಲ್ಲಭ ನಾಮದಿಂದ ಅವತರಿಸಿದ್ದಾರೆಂದು ಮಹಾಸಿದ್ಧ ಪುರುಷರಿಗೂ ಮಹಾಯೋಗಿಗಳಿಗೂ ಜ್ಞಾನಿಗಳಿಗೂ ಮತ್ತು ನಿರ್ವಿಕಲ್ಪವಾದ ಸಮಾಧಿ ಸ್ಥಿತಿಯಲ್ಲಿರತಕ್ಕಂತಹ ಪರಮಹಂಸರಿಗೆ ಮಾತ್ರ ವಿದಿತ. ನೀನು ಅದೃಷ್ಟವಂತನಾದ ಕಾರಣ ಇಲ್ಲಿಗೆ ಬಂದಿರುವೆ. ಇದು ತಪೋಭೂಮಿ, ಸಿದ್ಧಭೂಮಿ. ನಿನ್ನ ಇಚ್ಛೆ ಪೂರೈಸುವುದು. ನಿನಗೆ ತಪ್ಪದೆ ಶ್ರೀಪಾದ ಶ್ರೀವಲ್ಲಭರ ದರ್ಶನ ಭಾಗ್ಯ ಲಭಿಸುವುದು. ಈ ಗವಿ ಮುಂಭಾಗದಲ್ಲಿರುವ ದೊಡ್ಡ ಹುಲಿ ಓರ್ವ ಜ್ಞಾನಿ. ಅವರಿಗೆ ನಮಸ್ಕರಿಸು ಎಂದು ನುಡಿದರು. ನಂತರ ನಾನು ದೊಡ್ಡ ಹುಲಿ ರೂಪಧಾರಿ ಜ್ಞಾನಿಗೆ ನಮಸ್ಕರಿಸಿದೆನು. ತಕ್ಷಣ ಆ ಹುಲಿ ಓಂಕಾರವನ್ನು ಮಾಡಿತು. ಆ ಧ್ವನಿ ಮರುತ್ವಮಲೈ ಪ್ರದೇಶವೆಲ್ಲ ಪ್ರತಿಧ್ವನಿಸಿತು.
ಸುಶ್ರಾವ್ಯವಾಗಿ ಶ್ರೀಪಾದರಾಜ ಶರಣಂ ಪ್ರಪದ್ಯೆ ಎಂದು ಆಲಾಪಿಸಿತು. ನಾನು ಆ ವಿಚಿತ್ರವನ್ನು ವೀಕ್ಷಿಸುತ್ತಿದ್ದೆನು. ಆ ದೊಡ್ಡ ಹುಲಿ ಕ್ರಮೇಣ ಅದ್ಭುತವಾಗಿ ಓರ್ವ ದಿವ್ಯ ದೇಹದ ಮಹಾತ್ಮರಾಗಿ ಪರಿಣಮಿಸಿತು. ಆ ದಿವ್ಯ ಪುರುಷ ವೃದ್ಧ ತಪಸ್ವಿಗೆ ನಮಸ್ಕರಿಸಿ ಆಕಾಶ ಮಾರ್ಗವಾಗಿ ಪ್ರಕಾಶಿಸುತ್ತಾ ಅಂತರ್ಧಾನವಾದರು. ನನ್ನ ಎದುರಲ್ಲಿದ್ದ ಆ ವೃದ್ಧ ತಪಸ್ವಿ ಮುಗುಳ್ನಗೆಯಿಂದ ನನ್ನನ್ನು ಗುಹೆ ಒಳಗೆ ಕರೆದೊಯ್ದರು. ಆ ವೃದ್ಧ ಮಹಾತ್ಮರು ಕೇವಲ ಕರುಣಾಪೂರಿತ ನೇತ್ರದೃಷ್ಟಿಯಿಂದಲೇ ಸಂಕಲ್ಪಾಗ್ನಿಯನ್ನು ಸೃಷ್ಟಿಸಿದರು. ಅಗ್ನಿ ಹೋತ್ರಾವಸಾರಗಳಾದ ಪವಿತ್ರ ದ್ರವ್ಯಗಳನ್ನು, ಮಧುರ ಪದಾರ್ಥ ಮತ್ತು ಹಣ್ಣುಗಳನ್ನು ಸಹ ಸೃಜಿಸಿದರು. ವೈದಿಕ ಮಂತ್ರೋಚ್ಚಾರಣೆಯಿಂದ ಅಗ್ನಿ ಕಾರ್ಯವನ್ನು ಸುಸಂಪನ್ನ ಮಾಡಿದರು. ಈ ಲೋಕದಲ್ಲಿಂದು ಯಜ್ಞಯಾಗಾದಿಗಳು ವಿಸ್ಮರಿಸಲಾಗುತ್ತಿವೆ. ಪಂಚಭೂತಗಳಿಂದ ಎಷ್ಟೋ ಅನುಕೂಲಗಳನ್ನು ಪಡೆಯುತ್ತಿರುವ ಮಾನವ ಈ ಪಂಚಭೂತಾತ್ಮಕನಾದ ಭಗವಂತನನ್ನೇ ಮರೆತು ಕುಳಿತಿದ್ದಾನೆ. ದೈವ ಪ್ರೀತಿಕರವಾದ ಯಜ್ಞಗಳನ್ನು ಅನುಸರಿಸಿದರೆ ಸಂತುಷ್ಟಗೊಂಡ ದೇವತೆಯರು ಅನುಕೂಲವಾದ ಪ್ರಕೃತಿಯನ್ನುಂಟು ಮಾಡುವರು. ಪ್ರಕೃತಿಯ ಯಾವುದೇ ಶಕ್ತಿ ವಿಜೃಂಭಿಸಿದರೂ ಅನಾಹುತವೇ. ಧರ್ಮ ಮಾರ್ಗ ಬಿಟ್ಟರೆ ಇಂತಹ ಉಪದ್ರವಗಳು ಖಚಿತ. ಲೋಕಹಿತಕ್ಕಾಗಿ ನಾನು ಈ ಯಜ್ಞವನ್ನಾಚರಿಸಿದೆನು. ಯಜ್ಞವೆಂದರೆ ಸೇರುವಿಕೆ. ನಿನ್ನ ಅದೃಷ್ಟದ ಫಲವಾಗಿ ನೀನು ಈ ಯಜ್ಞವನ್ನವಲೋಕಿಸಿದ ಕಾರಣ ನೀನು ದತ್ತಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರ ದರ್ಶನವನ್ನು ಪಡೆಯುವೆ. ಇದು ಬಹಳ ಕಷ್ಟ ಸಾಧ್ಯ. ನೀನು ಅದೆಷ್ಟೋ ಜನ್ಮಗಳ ಪುಣ್ಯ ಫಲವಾಗಿ ಇಂತಹ ಅಲಭ್ಯವನ್ನು ಸಾಧ್ಯ ಮಾಡಿಕೊಳ್ಳಲಿದ್ದೀಯ ಎಂದು ಒಕ್ಕಣಿಸಿದರು. ನಾನು ಮಹಾಪುರುಷರಿಗೆ ನಮಸ್ಕರಿಸಿ, ಸಿದ್ಧವರೆಣ್ಯರೇ, ನಾನೇನು ಪಂಡಿತನಲ್ಲ, ಸಾಧಕನೂ ಅಲ್ಲ. ಆದ್ದರಿಂದ ತಾವು ನನ್ನಲ್ಲಿರುವ ಕೆಲವು ಸಂದೇಹಗಳನ್ನು ನಿವೃತ್ತಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಎಂದು ಪ್ರಾರ್ಥಿಸಿದರು. ಶಂಕರ ಭಟ್ಟು ತಾನು ದೇವಿಯ ದರ್ಶನ ಸಲುವಾಗಿ ಕನ್ಯಾಕುಮಾರಿಗೆ ಹೋಗಿದ್ದು, ಅಲ್ಲಿ ಶ್ರೀದೇವಿ ಗುರುವಾಪುರಕ್ಕೆ ತೆರಳಿ ಶ್ರೀಪಾದ ಶ್ರೀವಲ್ಲಭರನ್ನು ದರ್ಶಿಸಿಕೊಳ್ಳಲು ಹೇಳಿದರು ಎಂದು ಹೇಳಿದರು. ನಂತರ ತಾನಿಲ್ಲಿಗೆ ಬಂದು ಹುಲಿಯ ರೂಪಧಾರಿ ಓರ್ವ ಮಹರ್ಷಿಯನ್ನು ಕಂಡೆನೆಂದು ಹೇಳಿ, ಆ ಮಹನೀಯರಾದ ಶ್ರೀಪಾದ ಶ್ರೀವಲ್ಲಭರು ಯಾರು, ವ್ಯಾಘ್ರರೂಪಧಾರಿ ಮಹಾತ್ಮರ ವೃತ್ತಾಂತ ದಯವಿಟ್ಟು ತಿಳಿಸಬೇಕೆಂದು ಕೇಳಿಕೊಂಡರು. ಆ ವೃದ್ಧ ತಪಸ್ವಿ ಹೀಗೆ ಹೇಳಲು ಆರಂಭಿಸಿದರು. ಮಗು ಆಂಧ್ರದ ಗೋದಾವರಿ ಮಂಡಲದಲ್ಲಿ ಅತ್ರಿ ಮಹರ್ಷಿಗಳ ತಪೋಭೂಮಿಯಾಗಿ ಖ್ಯಾತಿಗೊಂಡ ಅತ್ರೇಯಪುರವೆಂಬ ಗ್ರಾಮದಲ್ಲಿ ಒಬ್ಬ ಸದ್ಬ್ರಾಹ್ಮಣನಿಗೆ ವ್ಯಾಘ್ರೇಶ್ವರ ಶರ್ಮನೆಂಬ ಒಂದು ಗಂಡು ಮಗು ಕಾಶ್ಯಪ ಗೋತ್ರದಲ್ಲಿ ಜನಿಸಿದನು. ತಂದೆ ಮಹಾಪಂಡಿತರು. ಆದರೆ ಈ ಬಾಲಕ ಪರಮಶುಂಠನಾಗಿ ಬೆಳೆದನು. ಸಂಧ್ಯಾ ವಂದನೆ ಸಹ ಮಾಡಲಾರದೆ ಇದ್ದ ಕಾರಣ ಎಲ್ಲರೂ ಈತನನ್ನು ನಿರ್ಲಕ್ಷಿಸಿದರು. ಆಗ ಅವನಲ್ಲಿ ಪಶ್ಚಾತ್ತಾಪ ಉಂಟಾಯಿತು. ಒಮ್ಮೆ ವ್ಯಾಘ್ರೇಶ್ವರನ ಕನಸಿನಲ್ಲಿ ಒಂದು ತೇಜೋಮಯ ಶಿಶುವು ಆಗಸದಿಂದ ಭೂಮಿಗೆ ಬಂದು ಕಾಲಿಟ್ಟ ಹಾಗೆ ತಕ್ಷಣ ಭೂಮಿ ಪ್ರಜ್ವಲಿಸಿದ ಹಾಗೆ, ಮತ್ತು ಆ ಶಿಶುವು ತನ್ನ ಬಳಿ ಬಂದು, ನಾನಿರಲು ನಿನಗೇಕೆ ಭಯ, ನೀನು ಹಿಮಾಲಯದ ಬದರಿಕಾರಣ್ಯ ಪ್ರಾಂತಕ್ಕೆ ಹೋಗು, ಶುಭವಾಗುವುದೆಂದು ಹೇಳಿ ಅಂತರ್ಧಾನವಾದುದನ್ನು ಕಂಡರು. ತನ್ನ ಕನಸಿನಂತೆ ಶರ್ಮ ಬದರಿಕಾರಣ್ಯ ಪ್ರದೇಶವನ್ನು ತನ್ನೊಂದಿಗೆ ಒಂದು ಸುನಕ ಸದಾ ಜೊತೆಯಲ್ಲಿ ಬರುತ್ತಿರಲು ತಲುಪಿದನು. ಸುನಕವೂ ಸಹ ಶರ್ಮನಂತೆ ಅಲ್ಲಿನ ಊರ್ವಶಿ ಕುಂಡದಲ್ಲಿ ಸ್ನಾನವನ್ನಾಚರಿಸಿತು. ಅಲ್ಲಿಗೆ ಪುಣ್ಯ ಸ್ನಾನಕ್ಕೆ ಬಂದ ಒಬ್ಬ ಮಹಾತ್ಮರ ಶಿಷ್ಯಗಣಗಳಲ್ಲಿ ಒಬ್ಬನಾಗಿ ವ್ಯಾಘ್ರೇಶ್ವರ ಶರ್ಮ ಸೇರಿಕೊಂಡರು. ಆ ಮಹಾತ್ಮರು, ಮಗು, ನೀನಿನ್ನು ನಿಶ್ಚಿಂತೆಯಾಗಿ ಇಲ್ಲಿಯವರೆಗೂ ಹಿಂಬಾಲಿಸಿದ ಸುನಕವು ನಿನ್ನ ಹಿಂದಿನ ಜನ್ಮದ ಪುಣ್ಯಫಲ ಸ್ವರೂಪವೆಂದು ತಿಳಿ. ಈ ನರನಾರಾಯಣರ ಪುಣ್ಯಭೂಮಿಗೆ ನೀನು ಆಕರ್ಷಿಸಲ್ಪಟ್ಟಿದ್ದು ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹವೆಂದು ತಿಳಿ ಎಂದು ಹೇಳಿದರು. ನಂತರ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆ ಮತ್ತು ಅವರಿಗೆ ತನ್ನ ಮೇಲಿನ ಕರುಣೆಗೆ ಕಾರಣ ಕೇಳಲು ಆ ಮಹಾತ್ಮರು, ಮಗು, ಶ್ರೀಪಾದ ಶ್ರೀವಲ್ಲಭರು ಸಾಕ್ಷಾತ್ ದತ್ತಪ್ರಭು. ತ್ರೇತಾಯುಗದಲ್ಲಿ ಶ್ರೀ ಭರದ್ವಾಜ ಮಹರ್ಷಿ ಒಮ್ಮೆ ಸಾವಿತ್ರ ಕಟಾಕಚಾಯನವೆಂಬ ದೊಡ್ಡ ಯಜ್ಞವನ್ನು ಶ್ರೀ ಪೀಠಿಕಾಪುರದಲ್ಲಿ ನಿರ್ವಹಿಸಿದರು. ಶ್ರೀ ಶಿವಪಾರ್ವತಿಯರನ್ನು ಸಹ ಆಹ್ವಾನಿಸಿದ್ದರು. ನಂತರ ಪಡೆದ ವರಪ್ರಕಾರ ಭರದ್ವಾಜ ಗೋತ್ರದಲ್ಲಿ ಅನೇಕ ಮಹಾತ್ಮರು, ಸಿದ್ಧಪುರುಷರು, ಜ್ಞಾನಿಗಳು ಮತ್ತು ಯೋಗಿಗಳು ಜನ್ಮ ಪಡೆದಿರುತ್ತಾರೆ ಮತ್ತು ಈ ಯಜ್ಞವು ಪೀಠಿಕಾಪುರದಲ್ಲೇ ನಡೆಯಿತು. ಈ ವಿಷಯ ಕಲ್ಕಿ ಅವತಾರ ಭೂಮಿಯಾದ ಶಾಂಬಾಲ ಗ್ರಾಮದಲ್ಲಿ ಭದ್ರಪಡಿಸಲಾದ
ಪೈಂಗ್ಯ ಬ್ರಾಹ್ಮಣ ಮತ್ತು ಸಾಂದ್ರ ಸಿಂಧು ವೇದದಲ್ಲಿ ತಿಳಿಸಲಾಗಿದೆ. ಕಲಿಯುಗ ಪರಿಸಮಾಪ್ತಿಗೊಂಡು ಸತ್ಯಯುಗ ಬಂದಾಗ ಶ್ರೀ ದತ್ತಾವತಾರ ಮೂರ್ತಿಯಾದ ಶ್ರೀಪಾದ ಶ್ರೀವಲ್ಲಭರು ಶ್ರೀ ಪೀಠಿಕಾಪುರಿಗೆ ಭೌತಿಕ ರೂಪದಲ್ಲಿ ಆಗಮಿಸುವರು. ಸತ್ಕರ್ಮಿಗಳಿಗೆ ಮಾತ್ರ ದತ್ತಭಕ್ತಿ ಸಿದ್ಧ. ಅಂತಹ ಸ್ಥಿತಿಯಲ್ಲಿ ಮಾತ್ರ ಯಾವುದೇ ಯುಗವಾಗಲಿ ಯಾವುದೇ ಕಾಲವಾಗಲಿ ಶ್ರೀಪಾದ ಶ್ರೀವಲ್ಲಭರ ದರ್ಶನ, ಸ್ಪರ್ಶನ ಮತ್ತು ಸಂಭಾಷಣೆ ಸಿದ್ಧಿಸುವುದು. ನಿನಗೆ ಶ್ರೀಪಾದ ಶ್ರೀವಲ್ಲಭರ ಕರುಣೆ ಲಭ್ಯವಾಗಿದೆ. ನೀವೆಲ್ಲರೂ ಇಲ್ಲಿಯೇ ಗುಹೆಗಳಲ್ಲಿ ನಿಮಗೆ ತಿಳಿದ ಕ್ರಿಯಾಯೋಗವನ್ನು ನಿಷ್ಠೆಯಿಂದ ಅಭ್ಯಾಸಿಸುತ್ತೀರಿ. ಆತ್ಮಜ್ಞಾನ ಸಿದ್ಧಿಸುವುದು ಎಂದು ಹೇಳಿ ಅವರ ಗುರುಗಳಾದ ಬಾಬಾಜಿ ದರ್ಶನಾರ್ಥವಾಗಿ ದ್ರೋಣಗಿರಿಗೆ ನಂತರ ಬರುವೆನೆಂದು ಹೊರಟು ಹೋದರು. ವ್ಯಾಘ್ರೇಶ್ವರ ಶರ್ಮ ಗುರು ಆದೇಶದಂತೆ ಒಂದು ಗವಿಯಲ್ಲಿ ಕುಳಿತಿದ್ದನೇ ಹೊರತು ಕ್ರಿಯಾಯೋಗ ಪದ್ಧತಿಗಳೇ ಆಗಲಿ ಆತ್ಮಜ್ಞಾನ ವಿಷಯವೇ ಆಗಲಿ ತಲೆಗೆ ಹತ್ತಲಿಲ್ಲ. ಹೀಗೆ ಯೋಚಿಸಿದನು. ಗುರುಗಳು ನನ್ನನ್ನು ವರೈ ವ್ಯಾಘ್ರಮ ಎಂದು ಸದಾ ಕರೆಯುವರು. ಅಂದರೆ ಎಲೆ ವ್ಯಾಘ್ರವೇ. ಗುರು ಬಾಂಧವರು ವ್ಯಾಘ್ರಾಧೀನದ ಮೇಲೆ ಕುಳಿತು ಧ್ಯಾನ ಮಾಡುವರು. ಹಾಗಿದ್ದಲ್ಲಿ ವ್ಯಾಘ್ರವು ಎಷ್ಟು ದೊಡ್ಡದಾಗಿರಬಹುದು? ಆಗ ನನ್ನ ಆತ್ಮ ವ್ಯಾಘ್ರವೇ ಮತ್ತು ಧ್ಯಾನ ಮಾಡಬೇಕಾದದ್ದು ವ್ಯಾಘ್ರವನ್ನೇ. ನಾನು ವ್ಯಾಘ್ರ ರೂಪಧಾರಿ ಆದರೆ ಆತ್ಮಜ್ಞಾನ ಪಡೆದ ಹಾಗೆಯೇ ಎಂದುಕೊಳ್ಳಬಹುದು. 1 ವರ್ಷ ಕಳೆದೇ ಹೋಯಿತು. ಗುರುಗಳು ಬಂದದ್ದೇ ಪ್ರತಿ ಗುಹೆ ಬಳಿ ಹೋಗಿ ಶಿಷ್ಯಂದಿರನ್ನು ಪರೀಕ್ಷಿಸುತ್ತಿದ್ದರು. ವ್ಯಾಘ್ರೇಶ್ವರನ ಗುಹೆಯಲ್ಲಿ ಅವನಿಲ್ಲ. ಬಳಿಕ ಒಂದು ವ್ಯಾಘ್ರವು ಕಂಡುಬಂದಿತು. ಗುರುಗಳು ಯೋಗದೃಷ್ಟಿಯಿಂದ ತನ್ನ ಶಿಷ್ಯ ತೀವ್ರವಾಗಿ ವ್ಯಾಘ್ರವನ್ನೇ ಧ್ಯಾನಿಸುತ್ತಿದ್ದರಿಂದ ವ್ಯಾಘ್ರವಾಗಿರುವನೆಂದು ಆತ್ಮಶುದ್ಧಿಗೆ ಸಂತಸಿಸಿ ಓಂಕಾರವನ್ನು ಪಾಠ ಮಾಡಿ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂಬುದನ್ನು ಮಂತ್ರವಾಗಿ ಮನನ ಮಾಡಲು ಉಪದೇಶಿಸಿದ್ದು. ವ್ಯಾಘ್ರೇಶ್ವರರು ಅನಂತ ಭಕ್ತಿಯಿಂದ ತನ್ನ ಮಂತ್ರವನ್ನುಚ್ಚರಿಸುತ್ತಾ ವ್ಯಾಘ್ರ ರೂಪದಲ್ಲಿಯೇ ಕುರುವಾಪುರವನ್ನು ಸಮೀಪಿಸಿದರು. ಜಲಮಾರ್ಗ ಒಂದುಳಿದಿತ್ತು. 10 ಭಕ್ತಜನ ಸಮೂಹದಲ್ಲಿದ್ದ ಶ್ರೀಪಾದ ಶ್ರೀವಲ್ಲಭರು ನನ್ನ ಭಕ್ತ ಓರ್ವನು ನನ್ನನ್ನು ಕರೆಯುತ್ತಿದ್ದಾನೆ, ಇದೋ ಬಂದೆನೆಂದು ಹೇಳಿ ತನ್ನ ಪ್ರಕಾಶಿಸುವ ಶರೀರದಲ್ಲೇ ನೀರಿನ ಮೇಲೆ ನಡೆದುಕೊಂಡು ಹೋದರು. ಹಾಗೆ ಅವರು ಕಾಲಿಡುವಾಗ ಒಂದೊಂದು ಹೆಜ್ಜೆಗೂ ಒಂದು ಕಮಲ ಉದ್ಭವಿಸುತ್ತಿತ್ತು. ತನ್ನ ಬಳಿ ಬಂದ ಪರಮ ತೇಜಸ್ವಿಯನ್ನು ಭಕ್ತಿ ಮತ್ತು ವಿನಯಪೂರ್ವಕವಾಗಿ ಪಾದನಮಸ್ಕಾರ ಮಾಡಿಕೊಳ್ಳಲು ಶ್ರೀಪಾದ ಶ್ರೀವಲ್ಲಭರು ಆ ವ್ಯಾಘ್ರವನ್ನೇರಿ ನೀರಿನ ಮೇಲೆಯೇ ತೇಲಿಯಾಡುತ್ತಾ ಕುರುವಾಪುರ ಸೇರುವುದನ್ನು ಭಕ್ತ ಕೋಟಿ ಸಂದರ್ಶಿಸಿ ಭಾಗ್ಯಶಾಲಿಗಳಾದರು. ಶ್ರೀ ದತ್ತ ಪುರಾಣದಲ್ಲಿರುವಂತೆ ಶ್ರೀ ದತ್ತದೇವರೇ ಧರ್ಮಶಾಸ್ತ್ರ ಅಯ್ಯಪ್ಪನಾಗಿ ಶ್ರೀ ದೇವೇಂದ್ರರು ಹುಲಿಯಾಗಲು ಅದನ್ನೇರಿ ತನ್ನ ರಾಜಧಾನಿಗೆ ತಲುಪಿದರು. ಹೀಗೆ ವ್ಯಾಘ್ರವನ್ನೇರಿ ಬಂದ ಶ್ರೀಪಾದ ಶ್ರೀವಲ್ಲಭರು ಅಂಬೆ ಜಗನ್ಮಾತೆ ಸಹ ಎಂದು ಅನೇಕರ ಭಾವನೆ. ಶ್ರೀ ವಲ್ಲಭರು ಶ್ರೀ ವ್ಯಾಘ್ರವಾಹನವಾಗಿ ಕುರುವಾಪುರಂ ಸೇರಿ ಶ್ರೀಗಳು ಅದರಿಂದ ಇಳಿದ ಕೂಡಲೇ ಆ ವ್ಯಾಘ್ರವು ಮಾನವನಾಗಿ ಪರಿಣಮಿಸಿತು. ಆ ಕಾಂತಿಯುತ ಮಹಾಪುರುಷ ಆತನ ಪೂರ್ವಜನ್ಮ ರೂಪವಾದ ವ್ಯಾಘ್ರದ ಚರ್ಮವನ್ನು ಶ್ರೀಯವರು ಆಸನವಾಗಿ ಉಪಯೋಗಿಸಿಕೊಳ್ಳಬೇಕೆಂದು ಬೇಡಿದರು. ಸರೇ ಎಂದು ಪ್ರೇಮದಿಂದ, ಮಗನೇ ವ್ಯಾಘ್ರೇಶ್ವರನೇ, ನೀನು ಇಂದಿನ ಒಂದು ಜನ್ಮದಲ್ಲಿ ಸಾಕಷ್ಟು ಬಲವಂತನಾಗಿದ್ದು ಹುಲಿಗಳನ್ನು ಹಿಂಸೆ ಮಾಡುವುದು, ಅದರೊಂದಿಗೆ ಹೋರಾಡುವುದು, ಅವುಗಳಿಗೆ ಆಹಾರವಿಲ್ಲದೆ ಬಂಧಿಸಿ ನಂತರ ವಿನೋದಕ್ಕೆ ಉಪಯೋಗಿಸಿಕೊಳ್ಳುವುದು ಮುಂತಾದದ್ದನ್ನು ಮಾಡುತ್ತಿದ್ದೆ. ಆದ್ದರಿಂದ ನೀನು ನಿನ್ನ ಪಾಪಕರ್ಮ ಸವಿಯಲು ಅನೇಕ ಜಂತು ಜನ್ಮವನ್ನು ತಾಳಬೇಕಾಗಿತ್ತು. ಆದರೆ ನನ್ನ ಅನುಗ್ರಹದಿಂದ ನಿನಗೆ ಒಂದು ದೊಡ್ಡ ಹುಲಿ ಜನ್ಮದಿಂದಲೇ ಎಲ್ಲಾ ಕರ್ಮಗಳು ನಾಶವಾಗಿವೆ. ನೀನು ವ್ಯಾಘ್ರ ರೂಪ ಇಚ್ಛಿಸಿರುವುದರಿಂದ ಯಾವ ಕ್ಷಣದಲ್ಲಿ ಆದರೂ ವ್ಯಾಘ್ರವಾಗಲು ವರ ನೀಡಿದ್ದೇನೆ. ಹಿಮಾಲಯದ ಮಹಾನ್ ಋಷಿಗಳಿಗೆ ದರ್ಶನ ನಿನಗೆ ಲಭಿಸುವುದು. ಯೋಗ ಮಾರ್ಗದಲ್ಲಿ ನೀನು ಉಚ್ಚ ಸ್ಥಿತಿಯನ್ನು ಹೊಂದುವೆ ಎಂದು ಆಶೀರ್ವಾದಿಸಿದರು. ಕೆಲ ಸಮಯದ ಹಿಂದೆ ಅಂತಹ ಮಹಾನ್ ಪುರುಷನನ್ನೇ ವ್ಯಾಘ್ರ ರೂಪದಲ್ಲಿ ಶಂಕರ ಭಟ್ಟರು ದರ್ಶಿಸಿಕೊಂಡಿದ್ದರು. ಸಾಮಾನ್ಯ ಮಾನವನಿಂದ ತಮ್ಮ ತಮ್ಮ ಗುಹೆಗಳಲ್ಲಿ ಇರುವ ಮಹಾಯೋಗಿಗಳಿಗೆ ತೊಂದರೆ ಆತಂಕಗಳು ಆಗದಂತೆ ವ್ಯಾಘ್ರ ರೂಪದಲ್ಲಿ ಕಾವಲು ಕಾಯುತ್ತಾ ಅವರು ಪರಸ್ಪರ ಭಾವಪ್ರಸಾರ ಸಹ ಬೇರೆ ಬೇರೆ ಗುಹೆಗಳಿಂದ ನಡೆಸಿಕೊಳ್ಳಲು ಅನುಕೂಲವನ್ನು ಈ ಮಹಾವ್ಯಾಘ್ರೇಶ್ವರ ಶರ್ಮ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ದತ್ತಪ್ರಭುವಿನ ಲೀಲೆ. ವೀಕ್ಷಕರೇ, ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆಯ ಅಧ್ಯಾಯ 2 ವೀಕ್ಷಿಸಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.